ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಲೂಕನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್ ಚಾಪ್ಟರ್ 5, 5ನೇ ಅಧ್ಯಾಯ, ವಚನ 17ರಿಂದ 39ರವರೆಗೆ. Gospel according to Luke chapter 5 verses 17 through 39. ಇದರಲ್ಲಿ ನಾವು ಕ್ರಿಸ್ತನ 13 ಸತ್ಯಗಳನ್ನು ನೋಡಿಕೊಳ್ಬೋದು. 13 truths ಅಬೌಟ್ ಕ್ರೈಸ್ಟ್. ಕ್ರಿಸ್ತನ ಬಗ್ಗೆ ನಾವು ಕಲಿಯುವಂಥ 13 ಸತ್ಯಗಳು. ಒಂದೊಂದಾಗಿ ಇವುಗಳನ್ನು ನೋಡಿಕೊಳ್ಳೋಣ. ಬನ್ರಿ. 17ನೇ ವಚನ, ಲೂಕನ ಬರೆದ ಸುವಾರ್ತೆ 5:17. ಒಂದು ದಿನ ಯೇಸು ಬೋಧಿಸುತ್ತಿದ್ದಾಗ, ಅಂದರೆ ಯೇಸು ಸ್ವಾಮಿ ಯಾವಾಗ ನೋಡಿದರೂ ದೇವರ ವಾಕ್ಯ, ದೇವರ ವಾಕ್ಯ, ದೇವರ ವಾಕ್ಯ. ಒಂದು ದಿನ ಅಂತ ಬಂದಿದೆ, ಆದರೂ ಕೂಡ ಆತನ ಬಗ್ಗೆ ಇರುವಂಥ ಒಂದು ಸತ್ಯ ಏನಂದರೆ, ಹಿ ಸ್ಪೋಕ್ ಆಲ್ವೇಸ್ ದ ವರ್ಡ್ ಆಫ್ ಗಾಡ್. ಆತನು ಮಾತನಾಡಿದ್ದೇ ದೇವರ ವಾಕ್ಯ, ಮಾತನಾಡುವುದೇ ದೇವರ ವಾಕ್ಯ. ವಾಟ್ ಈ ಸ್ಪೋಕ್ ಇಟ್ ಸೆಲ್ಫ್ ಈಸ್ ದ ವರ್ಡ್ ಆಫ್ ಗಾಡ್, ಬಟ್ ಈ ಆಲ್ಸೋ ಸ್ಪೋಕ್ ದ ಓಲ್ಡ್ ಟೆಸ್ಟಮೆಂಟ್, ಹಳೆ ಒಡಂಬಡಿಕೆಯ 39 ಪುಸ್ತಕಗಳು. ನಾವು ಹೇಳ್ತೀವಿ 39 ಅಂತ, ಅಂದರೆ ಆದಿಕಾಂಡದಿಂದ ಮಲಾಕಿವರೆಗೆ ಇರುವಂಥ ವಾಕ್ಯದಿಂದ ದೇವರ ವಾಕ್ಯವನ್ನು ಯೇಸು ಸ್ವಾಮಿ ಮಾತನಾಡ್ತಿದ್ರು. ಆ ರೀತಿಯಾಗಿ ಮಾತನಾಡುವಾಗ ಅವುಗಳ ಅರ್ಥವನ್ನು, ಅವುಗಳ ನೆರವೇರುವಿಕೆಯನ್ನು, ಅವುಗಳ ಶ್ರೇಷ್ಠತೆಯನ್ನು ಮತ್ತು ಅವು ಯಾವ ರೀತಿಯಾಗಿ ಒಂದು ಅಸ್ಥಿವಾರವಾಗಿ ಈಗ ಕ್ರಿಸ್ತನ ಮುಖಾಂತರವಾಗಿ ಕಟ್ಟೋಣ, ಹೊಸ ಒಡಂಬಡಿಕೆ ಬರುವಂಥದ್ದು, ಇವೆಲ್ಲವನ್ನು ಕೂಡ ವಾಕ್ಯ ವಾಕ್ಯ ವಾಕ್ಯ. ಇದು ಕ್ರಿಸ್ತನ ವಿಷಯವಾದಂಥ ಮೊದಲನೇ ಸತ್ಯ. ಎರಡನೇದಾಗಿ, ಯೇಸು ಸ್ವಾಮಿ ಮಾತನಾಡ್ತಾ ಇರುವಾಗ, ಲೂಕನ ಬರೆದ ಸುವಾರ್ತೆ 5:17, ಆ ಕೊನೆಯ ವಚನ, ಕೊನೆಯ ಭಾಗ 5:17 ಲೂಕ, ಅದರಲ್ಲಿ ಏನಿದೆ, ಸ್ವಸ್ಥ ಮಾಡುವಂಥ ಕರ್ತನ ಶಕ್ತಿ ಯೇಸುವಿನಲ್ಲಿ ಇತ್ತು ಎಂಬುದಾಗಿ ನೋಡ್ತೇವೆ. ದ ಪವರ್ ಟು ಹೀಲ್ ವಾಸ್ ಪ್ರೆಸೆಂಟ್. ಹೌದು, ದೇವರ ವಾಕ್ಯವು ಸಾರೋಣವಾಗ್ತಿದ್ದಾಗ ಸ್ವಸ್ಥತೆಯ ಶಕ್ತಿಯು ಕೂಡ ಲಭ್ಯವಿರ್ತದೆ. When we preach the word of God faithfully, the power to heal is also present. ಹೌದು, ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಲಿಕ್ಕೆ ಬಂದಾಗ ದೇವರ ವಾಕ್ಯವು ಅವರಿಗೆ ಸ್ವಸ್ಥತೆ ನೀಡ್ತದೆ. ಈಗ ಕೂಡ ನಾವು ಮಾಡ್ತಾ ಇರುವಂಥದ್ದು, ದೇವರ ವಾಕ್ಯವನ್ನು ನಾವು ಒಂದೊಂದು ಅಧ್ಯಾಯವಾಗಿ ಅಧ್ಯಯನ ಮಾಡಿಕೊಳ್ತಿದ್ದೀವಿ. ಆ ರೀತಿಯಾಗಿ ಅಧ್ಯಯನ ಮಾಡಿಕೊಳ್ತಾ ಇರುವಂಥ ವೇಳೆಯಲ್ಲಿ ತೆರೆದ ಮನಸ್ಸಿನಿಂದ ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸಕಾರಾತ್ಮಕವಾದ ಪ್ರತಿಕ್ರಿಯೆಯನ್ನು ನೀಡುವಾಗ ಸ್ವಸ್ಥತೆ ಅದು ನನಗಾಗಿದೆ. ಅಸ್ವಸ್ಥತೆಯಿಂದ ಪ್ರಾರಂಭವಾಗಿ ದೇವರ ವಾಕ್ಯವನ್ನು ಸಾರುತ್ತಾ ಇರುವಾಗ ಸ್ವಸ್ಥತೆಯು ನನಗೆ ಲಭ್ಯವಾಗಿದೆ ಅನೇಕ ಬಾರಿ ಎಂಬುದಾಗಿ ಸಾಕ್ಷಿ ಕೊಡ ಬಯಸ್ತೇನೆ. ಆತನ ನಾಮಕ್ಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 17ರಿಂದ 39 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಕ್ರಿಸ್ತನ 13 ಸತ್ಯಗಳನ್ನು ನಾವು ನೋಡಿಕೊಳ್ತೀವಿ, ಅಥವಾ ಕ್ರಿಸ್ತನ ವಿಷಯವಾಗಿ 13 ಸತ್ಯಗಳು, 13 truths
ಅಬೌಟ್ ಕ್ರೈಸ್ಟ್. ಮೊದಲನೇದು ಆತನ ವಾಕ್ಯ ಮಾತನಾಡುವಂಥದ್ದು, ಆತನ ಬಗ್ಗೆ ಇರುವಂಥ ಮೊದಲನೇ ಸತ್ಯ. ಎರಡನೇದು ಆತ ಮಾತನಾಡುವಾಗ ದೇವರ ಒಂದು ಸ್ವಸ್ಥತೆಯ ಶಕ್ತಿ ಲಭ್ಯವಾಗಿತ್ತು ಎಂಬುದು ಎರಡನೇ ಸತ್ಯ. ಮೂರನೇದಾಗಿ ಆತನ ಸನ್ನಿಧಾನದ ಬಗ್ಗೆ ಅಥವಾ ಆತನ ಸಮ್ಮುಖದ ಬಗ್ಗೆ ಅಥವಾ ಆತನ ಸಾಮೀಪ್ಯದ ಬಗ್ಗೆ ಕೊಡೋ ಒಂದು ವಿಷಯ ನಾವು ನೋಡಬೇಕಾಗ್ತದೆ. ಅದೇನಂತ ಹೇಳಿದ್ರೆ 19ನೇ ವಚನದಲ್ಲಿ ನೋಡುವಾಗ ಯೇಸು ಸ್ವಾಮಿಯಲ್ಲಿ ಮಾತನಾಡ್ತಿದ್ದಾಗ ಜನಸಮೂಹ ಯೇಸು ಸ್ವಾಮಿಯ ಹತ್ತಿರ ಭಾಳ ಜನರು ಬಾಗಿಲ ಹತ್ರ ಇದ್ದರು. ಆದ ಕಾರಣ ಮನೆಯ ಮೇಲ್ಛಾವಣಿಯನ್ನು ಓಪನ್ ಮಾಡಿಬಿಟ್ಟು ಒಬ್ಬ ರೋಗಿಯನ್ನು ಹಾಸಿಗೆಯೊಂದಿಗೆ ಯೇಸುವಿನ ಮುಂದೆ ಇಳಿಸ್ತಾ ಇದ್ದಾರೆ. ಮೊದಲನೇದಾಗಿ ಆತನ ವಾಕ್ಯ, ಎರಡನೇದಾಗಿ ಆತನ ಶಕ್ತಿ, ಮೂರನೇದಾಗಿ ಆತನ ಸಮ್ಮುಖ, ಹಿಸ್ ಪ್ರೆಸೆನ್ಸ್. ಏನು ಆತನ ಸಮ್ಮುಖ ಅಂದರೆ ಆತನ ಮುಂದೆ, ಆತನ ಹತ್ತಿರ, ಆತನ ಬಳಿಗೆ, ಆತನ ಎಡೆಗೆ ಬರುವಂಥ ಒಂದು ಅನುಭವ. ಯಾರ್ಯಾರು ಆತನ ಹತ್ತಿರ ಬಂದರೋ, ಯಾರ್ಯಾರು ಆತನನ್ನು ಸಮೀಪಿಸಿದರು, ಯಾರ್ಯಾರು ಆತನನ್ನು ಭೇಟಿಯಾದರು, ಯಾರ್ಯಾರು ಆತನ ಮುಂದೆ ತರಲಾಗಿದ್ದರು, ಅವರಿಗೆಲ್ಲ ಆಶೀರ್ವಾದ, ಅವರಿಗೆಲ್ಲ ಅವಶ್ಯಕತೆ ಒದಗಿಸಲಾಯಿತು, ಬೇಡಿಕೆ ನೆರವೇರಿತು. ಆದ ಕಾರಣ ಆತನ ಮುಂದೆ ಬರುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಇದು ಕೂಡ ಮೂರನೇ ಸತ್ಯ. ನಾಲ್ಕನೇದಾಗಿ 20ನೇ ವಚನ, 5ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 20ನೇ ವಚನದಲ್ಲಿ ಯೇಸು ಅವರ ನಂಬಿಕೆಯನ್ನು ಕಂಡು, ವಾವ್, ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ. ಹೌದು, ಒಬ್ಬ ವಿಧವೆ ಕಾಣಿಕೆ ಹಾಕ್ತಾ ಇದ್ದಾಗ ಎಷ್ಟು ಕಾಣಿಕೆ ಹಾಕಿದ್ಲು ಎಂಬುದನ್ನು ನೋಡ್ತಾ ಇದ್ರು. ಬೇರೆಯವರು ಬಂದು ದೊಡ್ಡ ದೊಡ್ಡ ಹಣವನ್ನು ಹಾಕಿದಾಗ ಚಿಕ್ಕದಾದಂಥ ಚಿಕ್ಕ ಕಾಸುಗಳನ್ನು ಆಕೆ ಕಾಣಿಕೆಯಾಗಿ ಹಾಕುವಂಥದ್ದನ್ನು ಕೂಡ ಸ್ವಾಮಿ ಕಾಣ್ತಾ ಇದ್ರಲ್ಲ. ಅದೇ ರೀತಿಯಾಗಿ ಇಲ್ಲಿ ಕೂಡ ಇಲ್ಲಿ ಮಾತಾಡ್ತಾ ಇದ್ದಾರೆ ಕೂತ್ಕೊಂಡು. ಅದರ ಜನರು ಫುಲ್ ಇದ್ದಾರೆ, ತುಂಬಿಟ್ಟಿದ್ದಾರೆ ಮನೆ ತುಂಬ. ಮತ್ತು ಹತ್ತಿರ ಯೇಸು ಸ್ವಾಮಿ ಹತ್ತಿರ ಆ ರೋಗಿನ ಕರ್ಕೊಂಬರಲಿಕ್ಕೆ ಆಗ್ತಾ ಇಲ್ಲ. ಆದ ಕಾರಣ ಏನು ಮಾಡಿದರು, ಸ್ನೇಹಿತರು ಮನೆ ಮೇಲಿನ ಆ ಒಂದು ಮೇಲ್ಛಾವಣಿಯನ್ನೇ ಅಥವಾ ಮನೆಯೇ ಅವರು ಸೀಲಿಂಗ್ನೇ ಸ್ವಲ್ಪ ಕಟ್ ಮಾಡಿಬಿಟ್ರು. ಆ ರೀತಿಯಾಗಿ ಮಾಡಿಬಿಟ್ಟು ಯೇಸು ಸ್ವಾಮಿ ಅದು ಹೇಗೆ ಮಾಡಿದರೂ ಅದು ಆಗಿನ ಕಾಲದ ಅಥವಾ ಇಸ್ರಾಯೇಲ್ನ ಮನೆಗಳು ಸ್ವಲ್ಪ ಭಾಳ ಸಿಸ್ಟಮ್ಯಾಟಿಕ್ ಆಗಿದ್ದು. ಆದ ಕಾರಣ ಏನು ಅಂಥ ಒಂದು ಡಿಸ್ಟರ್ಬೆನ್ಸ್ ಆಗದೆ, ಅಂಥ ಒಂದು ಶಬ್ದ ಆಗದೆ, ಭಾಳ ಟೈಮು ಆಗದೆ ಮೇಲ್ಛಾವಣಿಯನ್ನು ಬಿಚ್ಚಿಬಿಟ್ಟು ಹಾಗೆ ರೋಗಿನ ಇಳಿಸಿಬಿಟ್ರು. ಇಳಿಸಿದ ತಕ್ಷಣ ಯೇಸು ಸ್ವಾಮಿ ಅವರ ನಂಬಿಕೆಯನ್ನು ಕಂಡು. ಯೇಸು ಸ್ವಾಮಿ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥ ನಾಲ್ಕನೇ ಸತ್ಯ ಏನಂತೇಳಿದರೆ, ಹಿ ಸೀಸ್, ಆತನು ಕಾಣಬಲ್ಲನು, ಆತನು ನೋಡ್ತಾನೆ. ಏನು ಜನರನ್ನು ನೋಡ್ತಾನೆ, ಆ ರೋಗಿ ಇಳಿಯೋದನ್ನು ನೋಡ್ತಾನೆ, ರೋಗಿ ಅವಶ್ಯಕತೆಯನ್ನು ನೋಡ್ತಾನೆ. ಅಷ್ಟೇ ಅಲ್ಲ, ಸ್ನೇಹಿತರ ವಿಶ್ವಾಸವನ್ನು ಕೂಡ ಯೇಸು ಸ್ವಾಮಿ ನೋಡಿದರು. ಅನಂತರ ಅದೇ 20ನೇ ವಚನ, ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯನ ಮಾಡಿಕೊಳ್ತಿದ್ದೇವೆ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 17ರಿಂದ ಕೊನೆಯವರೆಗೆ ಇರುವಂಥ ವಾಕ್ಯ ಭಾಗವನ್ನು ಅಧ್ಯಾಯ ಮಾಡುವಾಗ ಅದರಲ್ಲಿ ಕ್ರಿಸ್ತನ ವಿಷಯವಾಗಿ 13 ಸತ್ಯಗಳು. ಅದರಲ್ಲಿ 4ನೇ ಸತ್ಯ ಏನಂತ ಹೇಳಿದರೆ, ಯೇಸು ಸ್ವಾಮಿ ಕ್ಷಮಿಸುವ ಸತ್ಯ, ದ ಟ್ರೂತ್ ಆಫ್ ಹಿಸ್ ಫರ್ಗಿವ್ನೆಸ್, ಆತನ ಕ್ಷಮಾಪಣೆಯ ವಿಷಯವಾದ ಸತ್ಯ. ಏನಾಯಿತು, ಅವನು ರೋಗಿ, ಎಂಥ ರೋಗಿ ಅವನು, ಪಾರ್ಶ್ವವಾಯು ರೋಗಿ. 18ನೇ ವಚನದಲ್ಲಿದೆ ಪಾರ್ಶ್ವವಾಯು ರೋಗಿ.
ಅಂಥವ್ರಿಗೆ ಎದ್ದೇಳಲಿಕ್ಕಾಗಲ್ಲ, ಪ್ಯಾರಲೈಸ್ಡ್, ಒಂದು ಮರ ಇದ್ದಂಗೆ. ಆದ ಕಾರಣ ಬೆಡ್ ಸಮೇತವಾಗಿ, ಹಾಸಿಗೆ ಸಮೇತವಾಗಿ ಕರ್ಕೊಂಡು ಬಂದು ಯೇಸು ಸ್ವಾಮಿ ಮುಂದೆ ಇಡಿಸಿದಾಗ ಅವನ ಅವಶ್ಯಕತೆ ಏನಾಗಿತ್ತು? ಅವನಿಗೆ ವಾಸಿ ಆಗಬೇಕು, ಹೌದು. ಆದರೆ ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಪ್ರಾಮುಖ್ಯವಾದಂಥ ಒಂದು ಅನುಭವ ಅವನಿಗೆ ಬೇಕಿತ್ತು. ಆದ ಕಾರಣ ಯೇಸು ಸ್ವಾಮಿ ಅವರ ನಂಬಿಕೆಯನ್ನು ಕಂಡು ಅವನಿಗೆ, ಅಂದರೆ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲಾಗಿವೆ. ವಾವ್! ಅವನು ಕೇಳಲಿಲ್ವೇ ಕ್ಷಮಿಸು ದೇವರೇ ಅಂತ, ಕ್ಷಮಿಸಿ ಯೇಸುವೆ ಅಂತ ಹೇಳಿಬಿಟ್ಟು. ಆದರೂ ಕೂಡ ಫಸ್ಟ್ ಥಿಂಗ್ಸ್ ಫಸ್ಟ್, ಮೊದಲನೇ ಸಂಗತಿಗಳು ಮೊದಲು. ಯೇಸು ಸ್ವಾಮಿ, ಅವನ ಅವಶ್ಯಕತೆ ಕ್ಷಮೆ ಇತ್ತು. ಅವನ ರೋಗ ಸ್ವಸ್ಥತೆಗಿಂತ ಪ್ರಾಮುಖ್ಯವಾಗಿ ಪಾಪ ಕ್ಷಮಾಪಣೆ ಅಗತ್ಯವಿತ್ತು ಎಂಬುದನ್ನು ತಿಳ್ಕೊಂಡಂಥ ಯೇಸು ಸ್ವಾಮಿ, ನಿನ್ನ ಪಾಪಗಳು ಕ್ಷಮಿಸಲಾಗಿವೆ ಅಂತ ಹೇಳುವಾಗ ನನಗೆ ಆಶ್ಚರ್ಯ ಏನಂದರೆ ಆ ರೋಗಿ ಯೇಸು ಸ್ವಾಮಿಯನ್ನು ಪಾಪ ಕ್ಷಮೆಯನ್ನು ಕೇಳೋದಕ್ಕೆ ಮುಂಚಿತವಾಗಿ ಯೇಸು ಸ್ವಾಮಿ ಕ್ಷಮಿಸಿಬಿಟ್ರು. ವಾವ್! ಕೆಲವು ಸಾರಿ ನನಗೆ ಈ ಒಂದು ಪ್ರಶ್ನೆ ಬರ್ತಾ ಇರ್ತದೆ, ದೇವರು ನನ್ನ ಪಾಪಗಳನ್ನು ಕ್ಷಮಿಸಿದರ ವಿಷಯದಲ್ಲಿ ಕೆಲವು ಹೋರಾಟಗಳು ನನಗೆ ಬರುವಾಗ ಇಂಥ ಒಂದು ಮಾತುಗಳು ಭಾಳ ಎನ್ಕರೇಜ್ಮೆಂಟ್. ಕೇಳೋ ಮುಂಚೆನೇ ಕ್ಷಮಿಸಿಬಿಟ್ರು ಯೇಸು ಸ್ವಾಮಿ. ಆವತ್ತು ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾರೆ, ನಿರಂತರವೂ ಹಾಗೇ ಇರುವಾತನು ಯೇಸು. ಇಬ್ರಿಯ 13ನೇ ವಚನದ ಪ್ರಕಾರವಾಗಿ ಯೇಸು ಸ್ವಾಮಿ ನಮ್ಮನ್ನು ಕೂಡ ಕ್ಷಮಿಸುವ ದೇವರು. ಹಾಗಾದರೆ ಆಟೋಮೆಟಿಕ್ ಆಗಿ ಕ್ಷಮಿಸಲಿ ಬಿಡ ಅಂತ ನಾನು ಸುಮ್ಮನೆ ಇರೋದಲ್ಲ. ಕೆಲವು ಸಾರಿ ಕ್ಷಮೆ ಬೇಡದೆ ಕ್ಷಮಿಸುವ ಯೇಸು ಕ್ಷಮೆ ಬೇಡುವಾಗ ಕ್ಷಮಿಸದೆ ಇರ್ತಾರಾ ಎಂಬುದು ಪ್ರಶ್ನೆ. 6ನೇದಾಗಿ, ಅಂದರೆ ನಾವು ಕ್ರಿಸ್ತನ 13 ಸತ್ಯಗಳನ್ನು ನೋಡ್ಕೊಳ್ತಾ ಇದ್ದೇವೆ, ಸ್ಟಡಿ ಮಾಡ್ತಾ ಇದ್ದೇವೆ. ಅದರಲ್ಲಿ 5ನೇದು ಮುಗೀತು. ಈಗ 6ನೇದು ಏನಂತ ಹೇಳ್ಬಿಟ್ಟು ನೋಡುವಾಗ, ಲೂಕನ ಬರೆಸುವಾರ್ತೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ಯೇಸು ಈಗ ನಿನ್ನ ಪಾಪಗಳು ಕ್ಷಮಿಸಲಾಗಿದೆ ಅಂತ ಹೇಳಿದಾಗ ಕೆಲವರೆಲ್ಲ ಮಾತಾಡ್ಕೊಂಡ್ರಂತೆ, ಅದು ಈತನ ಯಾರು ದೇವದೂಷಣೆ ಅಲ್ವಾ, ಇದು ದೇವರೇ ಪಾಪ ಕ್ಷಮಾಪಣೆ ಕೊಡೋದು, ಆದರೆ ಈತನು ಯಾರು ಪಾಪ ಕ್ಷಮಿಸ್ಲಿಕ್ಕೆ, ಈತನು ಯಾರು ಈತನು ಅಂತ ಅಂದರೆ ಅವರು ತಮ್ಮಲ್ಲಿ ಮಾತನಾಡಲಾರಂಭಿಸಿದರು, ತಮ್ಮಲ್ಲಿ ಮಾತಾಡಿಕೊಂಡ್ರು. ಆದರೆ ಅದು ಗಟ್ಟಿಗೆ ಮಾತಾಡಲಿಲ್ಲ. ಆದರೆ ಅವರ ಆಲೋಚನೆಯನ್ನು ಯೇಸು ತಿಳಿದು, 22ನೇ ವಚನ, ಲೂಕ್ 5:22, ಲೂಕ್ 5:22, ಹಿ ನೋಸ್. ಯೇಸು ಸ್ವಾಮಿಯ ವಿಷಯವಾಗಿರುವಂಥ ಇನ್ನೊಂದು ಸತ್ಯ, ಹೌದು, ಆತನು ವಾಕ್ಯ ಕೇಂದ್ರಿತನು. 2ನೇದು, ಆತನ ಶಕ್ತಿ ಉಂಟು. 3ನೇದು, ಆತನ ಸನ್ನಿಧಿಗೆ ಬರುವಂಥವರು ಏನೋ ಹೊಂದಿಕೊಳ್ತಾರೆ. ಆತನು ಕ್ಷಮಿಸುವ ಆತನು ತಿಳಿದಿರುವಾತನು, ಹಿ ನೋಸ್. ಅವರ ಆಲೋಚನೆಗಳನ್ನು ತಿಳಿದು, ನಿಮ್ಮ ಮನಸ್ಸಿನಲ್ಲಿ ನೀವು ಅಂದ್ಕೊಳ್ತಾ ಇರೋದು ಏನದು, ಯಾವುದು ಸುಲಭ, ಪಾಪಗಳು ಕ್ಷಮಿಸಲಾಗಿವೆ ಅನ್ನುವಂಥದ್ದು, ಅಥವಾ ಎದ್ದು ನಡೆ ಅಂತ ಹೇಳೋದ. ಆ ರೀತಿಯಾಗಿ ಹೇಳಿಬಿಟ್ಟು 24ನೇ ವಚನ, ಲೂಕ 5:24ರಲ್ಲಿ ಯೇಸು ಸ್ವಾಮಿ ಒಂದು ಕ್ಲಾರಿಫಿಕೇಶನ್, ಒಂದು ಸ್ಪಷ್ಟತೆಯನ್ನು ನೀಡ್ತಾ ಇದ್ದಾರೆ. ಅದೇನಂತ ಹೇಳಿದ್ರೆ, ಮನುಷ್ಯ ಕುಮಾರನಾದ ತನಗೆ ಕ್ಷಮಿಸುವ ಅಧಿಕಾರ ಭೂಮಿಯಲ್ಲಿ ಇರುವುದಾಗಿ ಹೇಳುವಂಥ ಒಂದು ಸತ್ಯ. ದ ಟ್ರುತ್ ಅಬೌಟ್ ದ ಅಥಾರಿಟಿ ಆಫ್ ದ ಲಾರ್ಡ್ ಜೀಸಸ್. ಯೇಸು ಸ್ವಾಮಿಯ ಅಧಿಕಾರ, ಆತನ ಅಧಿಕಾರವಿರುವ ದೇವರು. ಮತ್ತಾಯ 20:8-18ರಲ್ಲಿ ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲಾಗಿದೆ ಅಂತ ಹೇಳಿದ ಯೇಸು ಸ್ವಾಮಿ ಇಲ್ಲಿ ಕೂಡ ಕ್ಷಮಿಸುವ ಅಧಿಕಾರವನ್ನು ನಾವು ನೋಡ್ತೇವೆ. 8ನೇದಾಗಿ,
ಎಂಟನೇದಾಗಿ ನಾವು ನೋಡುವಾಗ ಈಗ ಒಂದು ಡೆಮೋ ಯೇಸು ಸ್ವಾಮಿ ಕೊಡ್ತಾರೆ. ನನಗೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡದೇ ಇದ್ದರೆ ಸರಿ, ಅಧಿಕಾರ ನಾನು ಕಾರ್ಯರೂಪದಲ್ಲಿ ತೋರಿಸ್ತೇನೆ ಅಂತ ಹೇಳ್ಬಿಟ್ಟು, ನಾನು ನಿನಗೆ ಹೇಳುವುದೇನೆಂದರೆ ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ಮನೆಗೆ ಹೋಗು ಅಂತ ಹೇಳಿದಾಗ ಕೂಡಲೇ ಅವನು ಅವ್ರ ಮುಂದೆ ಎದ್ದು ತನ್ನ ಮಲಗಿದ್ದ ಹಾಸಿಗೆಯನ್ನೇ ಎತ್ತಿಕೊಂಡು ದೇವರಿಗೆ ಸ್ತುತಿ ಮಾಡ್ತಾ ಮನೆಗೆ ಹೋಗ್ತಾನೆ. ಈಗ ಫ್ರೆಂಡ್ಸ್ ಹೆಲ್ಪ್ ಬೇಕಾಗಿಲ್ಲ. ಯಾವ ಹಾಸಿಗೆ ಅವನನ್ನು ಹೊತ್ಕೊಂಡು ಬಂದಿದೆಯೋ ಆ ಹಾಸಿಗೆಯನ್ನೇ ಇವನಿಗೆ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಯೇಸು ಸ್ವಾಮಿ ಏನು ಮಾಡಿದ್ದಾರೆ ನೋಡ್ರಿ. ಯೇಸು ಸ್ವಾಮಿ ಮಾತ್ರವೇ ಆ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ. ಆತ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ನಾವು ನೋಡುವಾಗ ಅಲ್ಲಿ ಲೇವಿ ಅಂತ ಹೇಳ್ಬಿಟ್ಟು ಒಬ್ಬ ಸುಂಕದವನು ಕೂತಿರ್ತಾರೆ. ಕೂತಿದ್ದ ಲೇವಿಯನ್ನು ಅವನ ಮತ್ತಾಯ ಯೇಸು ಸ್ವಾಮಿ ಕಂಡು ಅವನಿಗೆ ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳಿದಾಗ ಲೇವಿ ಎಲ್ಲವನ್ನು ಬಿಟ್ಟು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾನೆ ರೀ. ಮತ್ತಾಯ, ಲೇವಿ. ಇದು ಯೇಸು ಕ್ರಿಸ್ತನ ವಿಷಯವಾಗಿ ಮತ್ತೊಂದು ಸತ್ಯ. ಈ ಕಾಲ್ಸ್, ಆತನು ಕರೆಯುವ ಆತನು. ಮತ್ತಾಯನು ಕರೆದ ಸುಂಕದವನನ್ನು, ಸಮಾಜದಲ್ಲಿ ಹೀನವಾಗಿ ದೃಷ್ಟಿಸುವಂಥ ವ್ಯಕ್ತಿಯನ್ನು. ಆದರೆ ಯೇಸು ಸ್ವಾಮಿಗೆ ಅಂಥವ್ರು ಬೇಕು. ಅನಂತರ 32ನೇ ವಚನದಲ್ಲಿ, ನಾನು ನೀತಿವಂತರನ್ನಲ್ಲ ಪಾಪಿಗಳನ್ನು ದೇವರ ಕಡೆಗೆ ತಿರುಗಿಸಲು ಅಥವಾ ತಿರುಗಿಕೊಳ್ಳಲು ಕರೆಯಲು ಬಂದಿದ್ದೇನೆ ಅಥವಾ ಬಂದೇನು ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿಯ ಒಂದು ವಿಷಯವಾಗಿ ಇನ್ನೊಂದು ಸತ್ಯ, ಆತನ ಉದ್ದೇಶ, ಆತನ ಕರೆ, ಆತನ ಉದ್ದೇಶ, ಹಿಸ್ ಪರ್ಪಸ್. ಯಾಕೆ ನಾನು ಬಂದೆ? ಪಾಪಿಗಳನ್ನು ದೇವ್ರ ಕಡೆ ನಡೆಸ್ಲಿಕ್ಕೆ ಬಂದೆ ಅಷ್ಟೇ. 11ನೇದಾಗಿ 34ನೇ ವಚನ, ಏನಿದು ನಿನ್ನ ಶಿಷ್ಯರು ಉಪವಾಸ ಮಾಡ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ 35ನೇ ವಚನ, ಲೂಕ 5:35, ಮದುಮಗನು ಶಿಷ್ಯರಿಂದ ತೆಗೆದುಕೊಂಡು ಹೋಗುವ ದಿನಗಳು ಬರ್ತದೆ, ಆ ದಿವಸಗಳಲ್ಲಿ ಅವರು ಉಪವಾಸ ಮಾಡ್ತಾರೆ. ಅಂದರೆ ಯೇಸು ಸ್ವಾಮಿ ತಾನು ಹೋದ ಮೇಲೆ ಅವರು ಉಪವಾಸ ಮಾಡ್ತಾರೆ ಎಂಬುದಾಗಿ. ಹಾಗಾದರೆ ಇದನ್ನು ಯೇಸು ಸ್ವಾಮಿ ಪ್ರವಾದನೀಯವಾಗಿ ಹೇಳುವಂಥದ್ದನ್ನು ನೋಡ್ಬೋದು. ಈ ಟೆಲ್ಸ್ ಇಟ್ ಇನ್ ಎ ಪ್ರೊಫೆಟಿಕ್ ವೇ, ಪ್ರವಾದನೀಯವಾಗಿ. ಆದ ಕಾರಣ ಯೇಸು ಸ್ವಾಮಿಯ ವಿಷಯವಾಗಿ 11ನೇ ಸತ್ಯ ಏನಂದರೆ ಆತನು ಪ್ರವಾದನೀಯವಾಗಿ ಮಾತಾಡ್ತಾನೆ. ಹಿ ಸ್ಪೀಕ್ಸ್ ಪ್ರೊಫೆಟಿಕಲಿ. ಹೌದು, 13ನೇ ವಿಷಯ ನಾವು ನೋಡ್ತಾ ಇದ್ದೀವಿ. ಅದು ಏನಂತ ಹೇಳಿದ್ರೆ ಹೊಸ ದ್ರಾಕ್ಷರಸ. ಅಂದರೆ ಹಳೆ ಚರ್ಮಚೀಲಗಳಲ್ಲಿ ಹೊಸ ದ್ರಾಕ್ಷರಸವನ್ನು ಹಾಕಿಡುವುದಿಲ್ಲ. 37ನೇ ವಚನ, ಲೂಕ 5:37. ಹಾಕಿದರೆ ಹೊಸ ದ್ರಾಕ್ಷರಸವು ಚರ್ಮಚೀಲಗಳನ್ನು ಹೊಡೆಯೋದರಿಂದ ಅದು ಚೆಲ್ಲಿ ಹೋಗುವುದು ಮತ್ತು ಚರ್ಮ ಚೀಲಗಳು ಕೂಡ ಹಾಳಾಗಿ ಹೋಗ್ಬಿಡ್ತವೆ. ಆದ ಕಾರಣ ಯೇಸು ಸ್ವಾಮಿ ಏನು ಹೇಳ್ತಾರೆ, ಹೊಸ ದ್ರಾಕ್ಷರಸವನ್ನು, ಅಂದರೆ 12ನೇದಾಗಿ ಆತನ ಜೀವನವನ್ನು ಹೊಸ ಚರ್ಮ ಚೀಲಗಳಲ್ಲಿ, ಅಂದರೆ ಆತನ ದೇಹದಲ್ಲಿ, ಆತನ ಜೀವನ, ಆತನ ದೇಹ. ದ್ರಾಕ್ಷರಸ ಬಂದು ಆತನ ಜೀವನಕ್ಕೆ ಸಾಂಕೇತಿಕವಾದದ್ದು ಒಳಗಿರ್ತದೆ, ಚೀಲದ ಒಳಗೆ. ಇದು ನನ್ನ ರಕ್ತ. ಯಾಜಕಾಂಡ 17:10-11ರಲ್ಲಿ ರಕ್ತದಲ್ಲಿ ಜೀವ ಇದೆ, ಇದು ನನ್ನ ರಕ್ತ, ಇದು ನನ್ನ ಜೀವ ಅಂತ ಅರ್ಥ. ಆಮೇಲೆ ಚರ್ಮ ಚೀಲ ಅಂತ ಹೇಳುವಾಗ
ಅದು ಆತನ ದೇಹವನ್ನು ಸೂಚಿಸ್ತದೆ. 13ನೇದಾಗಿ ಇನ್ನೊಂದು ಸತ್ಯ, ಚರ್ಮಚೀಲವೆಂಬ ಆತನ ದೇಹ, ಹೊಸ ದ್ರಾಕ್ಷರಸ ಎಂಬ ಆತನ ಜೀವನ. ಇದು ಕೂಡ ಇರುವಂಥ ಸತ್ಯತೆಗಳು ಕ್ರಿಸ್ತನ ವಿಷಯವಾಗಿ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 17ರಿಂದ 39 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.